ಕ್ಲಾಸ್ 10th ಸೋಷಿಯಲ್ ಸೈನ್ಸ್ ಅಲ್ಲಿ ಟೋಟಲ್ 33 ಚಾಪ್ಟರ್ಸ್ ಇದೆ. ಆದ್ರೆ ಕೇವಲ 10 ಚಾಪ್ಟರ್ಸ್ ನಾವು ಓದೋದ್ರಿಂದ 50 ಮಾರ್ಕ್ಸ್ ಬರುತ್ತೆ ಅಂದ್ರೆ ನಂಬ್ತೀರಾ ನೀವು? ಆಶ್ಚರ್ಯ ಆಯ್ತಾ? ಆಶ್ಚರ್ಯ ಆಗ್ಲೇಬೇಕು. ಡೆಫಿನೆಟ್ಲಿ ಸ್ಟೂಡೆಂಟ್ಸ್, ಕೇವಲ ನಾನು ಇವಾಗ ನಿಮಗೆ ಕೊಡ್ತಕ್ಕಂತ ಟಾಪ್ 10 ಚಾಪ್ಟರ್ಸ್ ನಾವು ಓದಿದ್ರೆ ನಿಮಗೆ ಸೊ ಎಷ್ಟು ಮಾರ್ಕ್ಸ್ ಬರುತ್ತೆ? ವಿಚ್ ಕ್ಯಾರಿ 50 ಮಾರ್ಕ್ಸ್. ಕ್ಲಾಸ್ 10th ಸೋಷಿಯಲ್ ಸೈನ್ಸ್ ಅಲ್ಲಿ ಟೋಟಲ್ 33 ಚಾಪ್ಟರ್ಸ್ ಇದೆ. ಆದ್ರೆ ಕೇವಲ 10 ಚಾಪ್ಟರ್ಸ್ ನಾವು ಓದೋದ್ರಿಂದ 50 ಮಾರ್ಕ್ಸ್ ಬರುತ್ತೆ ಅಂದ್ರೆ ನಂಬ್ತೀರಾ ನೀವು? ಆಶ್ಚರ್ಯ ಆಯ್ತಾ? ಆಶ್ಚರ್ಯ ಆಗ್ಲೇಬೇಕು. ಡೆಫಿನೆಟ್ಲಿ ಸ್ಟೂಡೆಂಟ್ಸ್, ಕೇವಲ ನಾನು ಇವಾಗ ನಿಮಗೆ ಕೊಡ್ತಕ್ಕಂತ ಟೋಟಲ್ ಏನು ಟಾಪ್ 10 ಚಾಪ್ಟರ್ಸ್ ನಾವು ಓದಿದ್ರೆ ನಿಮಗೆ ಸೊ ಎಷ್ಟು ಮಾರ್ಕ್ಸ್ ಬರುತ್ತೆ? ವಿಚ್ ಕ್ಯಾರಿ 50 ಮಾರ್ಕ್ಸ್. ಸೊ ಗೊತ್ತಿದೆಯಾ ಅದು ನಿಮಗೆ? ಸೊ ಈ ಟ್ರಿಕ್ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ವಿಡಿಯೋನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ, ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ಯಾವ ರೀತಿ ಯಾವ್ದಾದ್ರು ಇಂಪಾರ್ಟೆಂಟ್ ಟಾಪ್ 10 ಚಾಪ್ಟರ್ಸ್, ಆ ಚಾಪ್ಟರ್ಸ್ ನ ಓದೋದ್ರಿಂದ 50 ಮಾರ್ಕ್ಸ್ ಬರುತ್ತಾ? ಡೆಫಿನೆಟ್ಲಿ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ. ಓಕೆ, ಸೊ ನೋಡಿ ನಾನು ಬರಿತಾ ಹೋಗ್ತೀನಿ. ಅಕಾರ್ಡಿಂಗ್ ಟು ಯಾವ್ದ್ರ ಪ್ರಕಾರ? ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಓಕೆ, ನಿಮ್ಮ ಬ್ಲೂ ಪ್ರಿಂಟ್ ಏನಿದೆಯಲ್ವಾ ಈ ವರ್ಷದ್ದು, ಅಂದ್ರೆ 2026 ಅಲ್ಲಿ ನೀವೇನು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀರಾ, ಸೊ ಅದ್ರ ಪ್ರಕಾರ ನೋಡಿ ಕೆಲವೊಂದು ಟಾಪ್ 10 ಚಾಪ್ಟರ್ಸ್ ಇದೆ. ಅದನ್ನ ಓದಿದ್ರೆ ಡೆಫಿನೆಟ್ಲಿ ನಿಮಗೆ ಏನ್ ಬರುತ್ತೆ? 50 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ರೆಡಿ ಇದ್ದೀರಲ್ವಾ? ಸೊ ಈ ಚಾಪ್ಟರ್ಗಳನ್ನ ನೀವು ಏನ್ ಮಾಡಕ್ಕೆ ಪ್ರಿಪೇರ್ ಆಗಕ್ಕೆ ನಿಮ್ಮ ಒಂದು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಇಟ್ಕೋಬೇಕು ನೀವು. ಸೊ ನೀವು ಯಾರು ಇನ್ನು ಕೆಲವೊಬ್ರು ಇರ್ತೀರಲ್ವಾ, ಸರ್ ನಾನು ಇನ್ನೂ ಸರಿ ಓದಿಲ್ಲ, ಇನ್ನು ಸರಿ ಕವರ್ ಮಾಡಿಲ್ಲ, ಸಿಲೆಬಸ್ ಇನ್ನು 30 to 40% ಅಷ್ಟೇ ಕಂಪ್ಲೀಟ್ ಮಾಡಿದೀನಿ ಅಂತ ಇರ್ತಾರಲ್ವಾ, ನೀವುಗಳು ಫಸ್ಟ್ ನಿಮ್ಮ ಫೋಕಸ್ ಅನ್ನ ಈ ಚಾಪ್ಟರ್ ಮೇಲೆ ಕೊಡ್ತಾ ಹೋಗಿ. ಸೊ ಬೇರೆಯವರು ಕೂಡ ಕೊಡ್ಬೋದು, ಟಾಪರ್ ಆಗ್ಲಿ ಯಾರೇ ಆಗ್ಲಿ, ಎಲ್ಲರೂ ಕೂಡ ಫೋಕಸ್ ಮಾಡ್ತಾ ಹೋಗಿ. ಸ್ಪೆಷಲಿ ಯಾರು ಈಗ ಸ್ಟಾರ್ಟ್ ಮಾಡ್ತಿರ್ತೀರಲ್ವಾ ಸೀರಿಯಸ್ ಆಗಿ, ನಿಮ್ಗೆ ಅಂತ ದಿ ಬೆಸ್ಟ್ ಆಗಿ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾವ್ದಾದ್ರು ಟಾಪ್ 10 ಚಾಪ್ಟರ್ಸ್ ನೋಡ್ತಾ ಹೋಗೋಣಲ್ವಾ? ರೆಡಿ ಇದೀರಲ್ವಾ? ಕಮೆಂಟ್ ಸೆಕ್ಷನ್ ಅಲ್ಲಿ ರೆಡಿ ರೆಡಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಹೋಗಿ ಬೇಗ. ಸೊ ರೆಡಿ, ಐ ಆಮ್ ರೆಡಿ ಅಂತ ಆಗ್ತಾ ಹೋಗ್ಬೇಕು ಬೇಗ. ವೇಟ್ ಮಾಡ್ತಾ ಇರ್ತೀನಿ. ಸೊ ನೋಡ್ತಾ ಹೋಗೋಣ ಯಾವ್ದಪ್ಪ ಅದು 50 ಮಾರ್ಕ್ಸ್ ಅಂತಂದ್ರೆ. ಸೊ ನೋಡಿ ಆ ಬ್ಲೂ ಪ್ರಿಂಟ್ ಅನ್ನ ಇಟ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಹೋಗಿ, ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಥಿಂಗ್ ನೋಡಿ, ಮತ್ತೆ ಈ ಚಾಪ್ಟರ್ಗಳು ಸ್ವಲ್ಪ ಸುಲಭನೂ ಇದೆ. ಓಕೆ, ಸುಲಭನೂ ಇದೆ, ಮತ್ತೆ 50 ಬರುತ್ತೆ, 50 ಮಾರ್ಕ್ಸ್ ಬರುತ್ತೆ. ಸೊ ಫಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ, ಯಾವ್ದು ಸರ್ ಫಸ್ಟ್ ಚಾಪ್ಟರ್? ನೋಡಿ, ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಫಸ್ಟ್ ಚಾಪ್ಟರ್ ಯಾಕೆ ಕೊಟ್ಟಿದ್ದೀನಿ ಗೊತ್ತಾ? ಇದನ್ನ ಜನರಲ್ ಆಗಿ ಫಸ್ಟ್ ಚಾಪ್ಟರ್ ಎಲ್ರಿಗೂ ಕೂಡ ಚೆನ್ನಾಗಿ ನೆನಪಿರುತ್ತೆ ಅಲ್ವಾ? ಕ್ಲಾಸ್ 10th ಫಸ್ಟ್ ಚಾಪ್ಟರ್ ಫಸ್ಟ್ ಸೆಷನ್ ಮಾಡಿರ್ತಾರೆ ನಿಮ್ಮ ಶಾಲೆಗಳ ಟೀಚರು. ಸೊ ಅದು ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಚೆನ್ನಾಗಿ ನೆನಪಿರುತ್ತೆ, ಮತ್ತೆ ಚಾಪ್ಟರ್ ಕೂಡ ಈಸಿ ಇದೆ. ಓಕೆ, ಯಾವ್ದು ಬರುತ್ತೆ ಹೇಳಿ? ಆ ಬ್ಯಾಟಲ್ ಆಫ್ ಬಕ್ಸರ್, ಓಕೆ, ಪ್ಲಾಸಿ, ಓಕೆ, ಮಾರ್ತಾಂಡ ವರ್ಮ, ಗೊತ್ತಿದೆಯಲ್ವಾ? ಈ ಚಾಪ್ಟರ್ ನಿಮಗೆ 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ ಕಣ್ರಪ್ಪ. ಓಕೆ, ಎಷ್ಟು ಕೇಳ್ತಾರೆ? 3 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದು ನಿಮ್ಮ ಫಸ್ಟ್ ಲಿಸ್ಟ್ ಅಲ್ಲಿ ಇರಲಿ ಈ ಚಾಪ್ಟರ್, ಆಯ್ತಾ? ಸೊ ದೆನ್ ನೋಡಿ, ಆಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ಒಡೆಯರ್ಸ್ ಆಫ್ ಮೈಸೂರು. ಈ ಚಾಪ್ಟರ್ ಇಂದ ನಿಮಗೆ 4 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ, ಮತ್ತೆ 1 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ. ಓಕೆ, 1 ಮಾರ್ಕ್ ಅಂತಂದ್ರೆ ಅದು MCQ ಆಗಿರ್ಬೋದು ಅಥವಾ 1 ವರ್ಡ್ ಆಗಿರ್ಬೋದು. ಸೊ ಮತ್ತೆ 4 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ ಇದರಲ್ಲಿ. ಓಕೆ, ಈ ಚಾಪ್ಟರ್ ಅಲ್ಲಿ ಒಡೆಯರ್ಸ್ ಬರ್ತಾರಲ್ವಾ? ಸೊ ಯಾರು ಹೇಳಿ? ವೆರಿ ಇಂಪಾರ್ಟೆಂಟ್. ನಾಲ್ವಡಿ ಕೃಷ್ಣರಾಜ ಒಡೆಯರ್, ವೆರಿ ವೆರಿ ಇಂಪಾರ್ಟೆಂಟ್. ಕೆ ಶೇಷಾದ್ರಿ ಅಯ್ಯರ್ ಅವರ ಸಾಧನೆಗಳು, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್. ದೆನ್ ಆಯ್ತಾ? ಸೊ ನೀವು ಕೂಡ ಕೌಂಟ್ ಮಾಡ್ತಾ ಹೋಗಿ, ನಾನು ಹೇಳ್ತಾ ಹೋಗ್ತೀನಲ್ವಾ ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಹೇಳ್ತೀನಲ್ವಾ. ಸೊ ಫೈನಲ್ ಆಗಿ ನೀವು ಕೌಂಟ್ ಮಾಡಿ, ನೀವು 50 ಬಂದೇ ಬರುತ್ತೆ ಡೆಫಿನೆಟ್ ಆಗಿ. ಸೊ ನೆಕ್ಸ್ಟ್, ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ಈ ಚಾಪ್ಟರ್ ಇಂದ ನಿಮಗೆ ಟೋಟಲ್ 7 ಮಾರ್ಕ್ಸ್ ಬರುತ್ತೆ. ಆದ್ರೆ ಈ ಚಾಪ್ಟರ್ ಅಲ್ಲಿ 3 ಮಾರ್ಕ್ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಲೇಬೇಕು. ಆಮೇಲೆ 4 ಮಾರ್ಕ್ ಕ್ವಶನ್ಸ್ ಬರುತ್ತಲ್ವಾ, ಈ ಪಿಂಕ್ ಕಲರ್ ಕೊಟ್ಟಿದ್ದೀನಿ. ಯಾಕೆ ಸರ್ ಪಿಂಕ್ ಕಲರು? ಯಾಕೆ ಅಪ್ಪ ಅಂತಂದ್ರೆ ಅದು ಚಾಯ್ಸ್ ಅಲ್ಲಿ ಬರುತ್ತೆ. ಬಟ್ ಚಾಯ್ಸ್ ನೀವು ಬರಿಬಹುದು ಅಲ್ವಾ? ನೀವು ಚೆನ್ನಾಗಿ ಪ್ರಿಪೇರ್ ಆದ್ರೆ ಆ ಚಾಯ್ಸ್ ಕ್ವಶನ್ಸ್ ಅಟೆಂಡ್ ಮಾಡ್ಬೋದು 4 ಮಾರ್ಕ್ಸ್ ಅಲ್ಲಿ. ಎಷ್ಟಾಯ್ತು ನೋಡಿ? 7 ಮಾರ್ಕ್ಸ್. ಸಾಮಾಜಿಕ ಮತ್ತೆ ಧಾರ್ಮಿಕ ಸುಧಾರಣೆ ಚಳುವಳಿಗಳು ಈ ಚಾಪ್ಟರ್ ಇಂದ ಬರುತ್ತೆ. ಸೊ ಕ್ಲಿಯರ್ ಆಯ್ತಲ್ವಾ? ಇದು ಥರ್ಡ್ ಇಂಪಾರ್ಟೆಂಟ್ ಚಾಪ್ಟರ್. ಆದ್ರೆ ನೆಕ್ಸ್ಟ್, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. 3 ಮಾರ್ಕ್ಸ್ ಕೇಳ್ತಾರೆ ಡೈರೆಕ್ಟ್ ಒಂದು ಕ್ವಶನ್. 1857 ಕಾರಣಗಳೇನು? ಓಕೆ, ಯಾಕೆ ಫೇಲ್ ಆಯ್ತು, ಅದರಿಂದ ಕಾನ್ಸಿಕ್ವೆನ್ಸಸ್ ಏನಾಯ್ತು, ಇದೇ ಬರೋದು. ಓಕೆ, ರೀಸನ್ಸ್ ಅದರಲ್ಲಿ ರಾಜಕೀಯ, ಆರ್ಥಿಕ, ಎಕನಾಮಿಕ್, ತತ್ಕ್ಷಣದ ಕಾರಣಗಳು ಇವ್ ಬರಿಬೇಕು. ಆಮೇಲೆ ಫೇಲ್ಯೂರ್ಗೆ ಕಾರಣ ಏನು, ಯಾಕೆ ಕಾರಣ ಆಯ್ತು. ಆಮೇಲೆ ಮೂರನೇದು ವೆರಿ ಇಂಪಾರ್ಟೆಂಟ್, ಅದರ ಕಾನ್ಸಿಕ್ವೆನ್ಸಸ್ ಏನು. ಈ 3 ಕ್ವಶನ್ ಬರೋದು. ಈ 3 ಕ್ವಶನ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಓಕೆ, ಸೊ 3 ಮಾರ್ಕ್ಸ್ಗೆ ಫಿಕ್ಸ್. ಸೊ ದೆನ್ ನೋಡಿ, ವೆರಿ ಇಂಪಾರ್ಟೆಂಟ್, ವರ್ಲ್ಡ್ ಆರ್ಗನೈಸೇಷನ್ಸ್, ಜಾಗತಿಕ ಸಂಸ್ಥೆಗಳು. ಈ ಚಾಪ್ಟರ್ ಅಲ್ಲಿ ನಿಮಗೆ 1 ಮಾರ್ಕ್ಸ್ ಇಂದ ಒಂದು ಬರುತ್ತೆ ಕ್ವಶನ್, 2 ಮಾರ್ಕ್ಸ್ ಇಂದ ಒಂದು, 4 ಮಾರ್ಕ್ಸ್ ಇಂದ ಒಂದು ಬರುತ್ತೆ. ಬಟ್ ಆ 2 ಮಾರ್ಕ್ಸ್ 4 ಮಾರ್ಕ್ಸ್ ಇಂದ ಬರುತ್ತಲ್ವಾ, ಇಲ್ಲಿ ಚಾಯ್ಸ್ ಇರುತ್ತೆ. ಅಂತಂದ್ರೆ ನೀವು ಈ ಚಾಪ್ಟರ್ ಬರೋದು ಬರೀಬಹುದು, ಬಟ್ ಬೇರೆ ಚಾಪ್ಟರ್ ಬರೀಬಹುದು. ಬಟ್ ಈ ಚಾಪ್ಟರ್ ಚೆನ್ನಾಗಿ ಪ್ರಿಪೇರ್ ಆಗಿ ಒನ್ ಶಾಟ್ ಲೆಕ್ಚರ್ ವಾಚ್ ಮಾಡಿ ಪದೇ ಪದೇ. ಯಾಕೆ? ತುಂಬಾ ಸುಲಭ ಇದೆ ಚಾಪ್ಟರ್, ಕಷ್ಟ ಏನಿಲ್ಲ. ಓಕೆ, ಈ ವರ್ಲ್ಡ್ ಆರ್ಗನೈಸೇಷನ್ ಚಾಪ್ಟರ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟೆ. ನೋಡಿ 7 ಮಾರ್ಕ್ಸ್ ಟೋಟಲ್. ಇದೊಂದೇ ಚಾಪ್ಟರ್ ನಿಮಗೆ 7 ಮಾರ್ಕ್ಸ್ ಬರುತ್ತೆ. ಕ್ಲಿಯರ್? ಸೊ ಒನ್ ಶಾಟ್ ಲೆಕ್ಚರ್, ಎಲ್ಲ ಚಾಪ್ಟರ್ಗಳದ್ದು ಒನ್ ಶಾಟ್ ಲೆಕ್ಚರ್ ಇದೆ. LBS ಕ್ವಶನ್ಸ್ ಇದೆ, ಮಾಡೆಲ್ ಪೇಪರ್ಸ್ ಎಲ್ಲ ಕ್ವಶನ್ಸ್ ರಿಪೀಟ್ ಆಗಿದೆ, ಚಾನಲ್ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಏನ್ ಮಾಡಿ, ಅದನ್ನ ಸಾಲ್ವ್ ಮಾಡ್ತಾ ಹೋಗಿ. ಓಕೆ,
ಸೊ ಆಮೇಲೆ ನಿಮಗೆ ಇದೇ ರೀತಿ ಈ ಚಾಪ್ಟರ್ ರಿಲೇಟೆಡ್ ಆಲ್ರೆಡಿ ನಾನು ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀನಿ, ಚಾನಲ್ ಅಲ್ಲಿ ಚೆಕ್ ಮಾಡಿ, ಶಾರ್ಟ್ಸ್ ಅಲ್ಲಿ, ವಿಡಿಯೋ ಸೆಕ್ಷನ್ ಅಲ್ಲಿ, ಲೈವ್ ಸೆಕ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಆಮೇಲೆ ವಾಟ್ಸ್ಆಪ್ ಚಾನಲ್ಗೆ ಕೂಡ ದಯವಿಟ್ಟು ಜಾಯ್ನ್ ಆಗಿ. ಅಲ್ಲೂ ಕೂಡ ಏನಾಗುತ್ತಪ್ಪ ಅಂದ್ರೆ ನೀವು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋದ್ರಿಂದ ಏನಾಗುತ್ತೆ ಹೇಳಿ, ಅಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ದೆನ್ ಅದಾದ್ಮೇಲೆ ಇಂಡಿಯಾ ಸಾಯ್ಸ್. ಓಕೆ, ಇಂಡಿಯಾ ಸಾಯ್ಸ್ ಈ ಚಾಪ್ಟರ್ ಇಂದ 4 ಮಾರ್ಕ್ಸ್ ಡೈರೆಕ್ಟ್ ಕ್ವಶನ್ ಬರುತ್ತೆ. ಸೊ ದೆನ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಈ ಚಾಪ್ಟರ್ ನಿಂದ 1 ಮಾರ್ಕ್ 3 ಮಾರ್ಕ್ಗೆ ಏನ್ ಬರುತ್ತೆ, 1 ಮಾರ್ಕ್ಸ್ ಕ್ವಶನ್ ಬರುತ್ತಾ, 3 ಮಾರ್ಕ್ ಕ್ವಶನ್ ಬರುತ್ತೆ. ಅದು ಏನಾಗುತ್ತೆ, ಚಾಯ್ಸ್ ಇರುತ್ತೆ. ಓಕೆ, ಈ ಚಾಪ್ಟರ್ ಬರೋದು ಸಾರಿಗೆ ಮತ್ತೆ ಸಮೂಹ ಮಾಧ್ಯಮಗಳ ಸಂಪರ್ಕ ಅಂತ ಕರಿತೀವಲ್ಲ ಆ ಚಾಪ್ಟರ್ ಇಂದ. ಆಮೇಲೆ 3 ಮಾರ್ಕ್ಸ್ ಅಂದ್ರೆ ಮ್ಯಾಪ್ಗೆ 3 ಪ್ಲೇಸಸ್ ಅನ್ನು ಕೊಡ್ತಾರೆ ಈ ಚಾಪ್ಟರ್ ಇಂದ. ಮೂರು ಪ್ಲೇಸಸ್ ಅನ್ನ ಮ್ಯಾಪ್ಗೆ ಈ ಒಂದು ಟ್ರಾನ್ಸ್ಪೋರ್ಟ್, ಓಕೆ, ಸಾರಿಗೆ ಮತ್ತೆ ಸಂಪರ್ಕ ಈ ಚಾಪ್ಟರ್ ನಿಂದ ಕೊಡ್ತಾ ಹೋಗ್ತಾರೆ. ಸೊ ಕ್ಲಿಯರ್. ಸೊ ದೆನ್ ಇದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಯಾವುದು, ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್. 1 ಮಾರ್ಕ್ 4 ಮಾರ್ಕ್ ಮತ್ತೆ 1 ಮಾರ್ಕ್. ಓಕೆ, ಸೊ ಈ ಚಾಪ್ಟರ್ ಇಂದ 1 ಮಾರ್ಕ್ ಒಂದು ಕ್ವಶನ್ ಬರುತ್ತೆ, 4 ಮಾರ್ಕ್ ಕ್ವಶನ್ಸ್ ಬರುತ್ತೆ, ಬಟ್ ಅದಕ್ಕೆ ಚಾಯ್ಸ್ ಇರುತ್ತೆ. ಬಟ್ ನೀವು ಈ ಚಾಪ್ಟರ್ ಚೆನ್ನಾಗಿ ಪ್ರಿಪೇರ್ ಆದ್ರೆ ಅದನ್ನೇ ಬರೀಬಹುದು. ಈ ಚಾಪ್ಟರ್ ಕ್ವಶನ್ಸ್ LBS ಸೀರೀಸ್ ಅಲ್ಲಿ, PYQs ಎಲ್ಲ, ಸಾರಿ ಮಾಡಲ್ ಪೇಪರ್ಸ್ ಎಲ್ಲ ನಾನು ರಿಪೀಟ್ ಮಾಡಿ ಕೊಟ್ಟಿದ್ದೀನಿ. ಓಕೆ, ಆಮೇಲೆ 1 ಮಾರ್ಕ್ಸ್ ಗೆ ಮ್ಯಾಪ್ ಅಲ್ಲಿ ಒಂದು ಪ್ಲೇಸ್ ಅನ್ನ ಕೂಡ ಈ ಚಾಪ್ಟರ್ ಇಂದ ಕೊಡ್ತಾರೆ. ಸೊ ಎಷ್ಟಾಯ್ತು, 4 ಒಂದು 5 ಒಂದು 6 ಮಾರ್ಕ್ಸ್ ಆಯ್ತು. ಓಕೆ, ಈ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಈ ಚಾಪ್ಟರ್ ಇಂದ ನೋಡಿ 3 3 6 7 ಆಯ್ತು. ಸೊ ದೆನ್ ಅದಾದ್ಮೇಲೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಈ ಚಾಪ್ಟರ್ ಇಂದ 4 ಮಾರ್ಕ್ಸ್ ಕೇಳಿದ್ರೆ ಒಂದು ಕ್ವಶನ್ ರೂರಲ್ ಡೆವಲಪ್ಮೆಂಟ್ ಇಂದ 4 ಮಾರ್ಕ್ಸ್ ಕೇಳ್ತಾರೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಏನು, ಬ್ಯಾಂಕಿಗೆ ಏನಕ್ಕೆ ಹೋಗ್ತೀವಿ, ಅಕೌಂಟ್ ಯಾವ ರೀತಿ ಓಪನ್ ಮಾಡ್ತೀವಿ, ಬ್ಯಾಂಕ್ ಏನೇನು ಸೌಲಭ್ಯ ಕೊಡುತ್ತೆ, ವೆರಿ ಇಂಪಾರ್ಟೆಂಟ್ ಅಲ್ವಾ. ಆಮೇಲೆ ಸೊ ಇದೇ ರೀತಿ ಏನು ಬರುತ್ತೆ ಹೋಗುತ್ತೆ, ಬ್ಯಾಂಕಿನ ಲಕ್ಷಣಗಳು. ಸೊ ವೆರಿ ಈಸಿ ಇದೆ. ಓಕೆ, ಏನ್ ನೀವು ಡೈಲಿ ಏನ್ ನೋಡಿದಿರೋ, ಏನೇನು ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಏನೇನು ಮಾಡಿದಿರೋ ಅದೇ ಇರೋದು, ಅಲ್ಲೇನು ಸಪ್ರೇಟ್ ಏನಿಲ್ಲ. ಓಕೆ, ಸೊ ಮಾಡ್ತಿರಲ್ವಾ ಇದೆಲ್ಲ. ದೆನ್ ರೂರಲ್ ಡೆವಲಪ್ಮೆಂಟ್, ಓಕೆ, ಗ್ರಾಮೀಣ ಅಭಿವೃದ್ಧಿ ಇದು ಕೂಡ ವೆರಿ ಇಂಪಾರ್ಟೆಂಟ್. ಗ್ರಾಮ ಪಂಚಾಯತಿ ಗೊತ್ತಿದೆಯಲ್ವಾ, ಅಧಿಕಾರ ವಿಕೇಂದ್ರೀಕರಣ. ಸೊ ಈ ಚಾಪ್ಟರ್ನ ಕೂಡ 4 ಮಾರ್ಕ್ಸ್ ಬರುತ್ತೆ. ಸೊ ನೋಡಿ, ಇದಿಷ್ಟು ಕೂಡ ಟಾಪ್ 10 ಚಾಪ್ಟರ್ಸ್. ಯಾವ್ದನ್ನ ಮಿಸ್ ಮಾಡಿದ್ರು ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಇದು ನಿಮ್ಮ ಫಸ್ಟ್ ಲಿಸ್ಟ್ ಅಲ್ಲಿ ಇರಲಿ. ಓಕೆ, ಸೊ ಈಗಲೇ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಮಾಡ್ತಿರಲ್ವಾ, ರೆಡಿ ಅಂತ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಹೋಗಿ. ಸೊ ಓಕೆ, ಇದಿಷ್ಟು ಕೂಡ ಈ ಒಂದು ಟಾಪ್ 10 ಚಾಪ್ಟರ್ಸ್ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.